ಪ್ರಾಚೀನ ಭಾರತದ ಋಷಿಗಳ ಯುಗದಲ್ಲಿ ಜ್ಞಾನವೇ ಅತ್ಯಂತ ದೊಡ್ಡ ಸಂಪತ್ತಾಗಿದ್ದ ಕಾಲದಲ್ಲಿ ಒಂದು ವಿಚಿತ್ರ ಮಗು ಜನ್ಮ ಪಡೆಯಿತು. ಆ ಮಗುವಿನ ದೇಹ 8 ಕಡೆ ವಕ್ರವಾಗಿತ್ತು. ಅದಕ್ಕಾಗಿ ಅವನಿಗೆ ಅಷ್ಟಾವಕ್ರ ಎಂಬ ಹೆಸರು ಬಂದಿತು. ಅಷ್ಟ ಎಂದರೆ 8, ವಕ್ರ ಎಂದರೆ ತಿರುಗಿದ ಅಥವಾ ಬಾಗಿದ ಎಂಬರ್ಥ. ಆದರೆ ಈ ದೇಹದ ವಕ್ರತೆ ಅವನ ಮನಸ್ಸಿನ ಅಥವಾ ಜ್ಞಾನದ ವಕ್ರತೆಯಲ್ಲ. ಅವನು ಬಾಲ್ಯದಿಂದಲೇ ಮಹಾಜ್ಞಾನಿಯಾಗಿ ಹೊರಹೊಮ್ಮಿದ. ಅಷ್ಟಾವಕ್ರನ ತಂದೆ ಋಷಿ ಕಹೋಳ ಮತ್ತು ತಾಯಿ ಸುಜಾತ. ತಾಯಿ ಗರ್ಭದಲ್ಲಿದ್ದಾಗಲೇ ವೇದ ಪಾಠಗಳನ್ನು ಕೇಳುತ್ತಾ ಇದ್ದ. ಅಷ್ಟಾವಕ್ರ ತನ್ನ ತಂದೆಯ ವೇದ ಪಠಣಗಳಲ್ಲಿ ತಪ್ಪುಗಳನ್ನು ಸೂಚಿಸಿದನೆಂದು ಪುರಾಣಗಳು ಹೇಳುತ್ತವೆ. ಇದು ತಂದೆಗೆ ಅವಮಾನವೆಂದು ತಿಳಿದು ಕೋಪದಲ್ಲಿ ಅಷ್ಟಾವಕ್ರನಿಗೆ ಶಾಪ ಬಿದ್ದು ಅವನ ದೇಹ ವಕ್ರವಾಯಿತು ಎಂದು ಕೂಡ ಇನ್ನೊಂದು ಕಥೆಗಳನ್ನು ಹೇಳುತ್ತಾರೆ. ಒಬ್ಬ ಬಾಲಕ ಹೇಗೆ ಜ್ಞಾನದಲ್ಲಿ ಇಷ್ಟು ದೊಡ್ಡವನಾಗುತ್ತಾನೆ? ಅಷ್ಟಾವಕ್ರನ ಕತೆ ಇದರ ಉತ್ತರ ನೀಡುತ್ತದೆ. ಅವನು ಹೊರಗಿನ ರೂಪಕ್ಕಿಂತ ಒಳಗಿನ ಆತ್ಮಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಟ್ಟನು. ಜನರು ಅವನ ದೇಹವನ್ನು ನೋಡಿ ಹಾಸ್ಯ ಮಾಡಿದಾಗ ಅಷ್ಟಾವಕ್ರ ನಗುತ್ತಿದ್ದನು, ಏಕೆಂದರೆ ಅವರಿಗೆ ದೇಹವೇ ಗೋಚರಿಸುತ್ತಿತ್ತು, ಆತ್ಮದ ಮಹತ್ವ ಗೋಚರಿಸಲಿಲ್ಲ. ಒಮ್ಮೆ ಅಷ್ಟಾವಕ್ರ ತನ್ನ ತಂದೆಯನ್ನು ಬಿಡುಗಡೆ ಮಾಡಲು ರಾಜ ಜನಕನ ಸಭೆಗೆ ಹೋಗುತ್ತಾನೆ. ಅಲ್ಲಿ ಜ್ಞಾನಪರ ಚರ್ಚೆಗಳು ನಡೆಯುತ್ತಿರುತ್ತವೆ. ಬಾಲಕನಾದ ಅಷ್ಟಾವಕ್ರನನ್ನು ನೋಡಿ ಸಭಿಕರು ನಕ್ಕರು. ಆದರೆ ಅಷ್ಟಾವಕ್ರ ಹೇಳಿದ ಮಾತು ಎಲ್ಲರನ್ನೂ ಮೌನಗೊಳಿಸಿತ್ತು. ನೀವು ಚರ್ಮವನ್ನು ನೋಡುತ್ತೀರಿ, ಜ್ಞಾನವನ್ನು ಅಲ್ಲ ಎಂದು. ಈ ಘಟನೆ ಅಷ್ಟಾವಕ್ರನ ಆತ್ಮವಿಶ್ವಾಸ ಮತ್ತು ಗಾಢ ಜ್ಞಾನವನ್ನು ತೋರಿಸುತ್ತದೆ. ನಂತರ ಅವನು ಶಾಸ್ತ್ರ ಯುದ್ಧದಲ್ಲಿ ಗೆದ್ದು ತನ್ನ ತಂದೆಯನ್ನು ಬಿಡುಗಡೆ ಮಾಡುತ್ತಾನೆ. ಅಷ್ಟಾವಕ್ರ ಗೀತೆ ಆತ್ಮಜ್ಞಾನದ ಮಹಾಗ್ರಂಥ. ಅಷ್ಟಾವಕ್ರನಿಂದ ದೊರೆತ ಅತ್ಯಂತ ಮಹತ್ವದ ಉಪದೇಶವೇ ಅಷ್ಟಾವಕ್ರ ಗೀತೆ. ಇದು ಭಗವದ್ಗೀತೆಯಂತೆಯೇ ಪ್ರಶ್ನೆ ಮತ್ತು ಉತ್ತರ ರೂಪದಲ್ಲಿದೆ, ಆದರೆ ಬಹಳ ನೇರವಾದ ಅದ್ವೈತ ತತ್ವವನ್ನು ಹೇಳುತ್ತದೆ. ಅಷ್ಟಾವಕ್ರ ಗೀತೆಯ ಮುಖ್ಯ ಸಂದೇಶಗಳು: ನೀನು ದೇಹವಲ್ಲ, ಆತ್ಮ. ಬಂಧನವೆಂಬುದು ಮನಸ್ಸಿನ ಕಲ್ಪನೆ. ಮುಕ್ತಿ ಈಗಲೇ ಸಾಧ್ಯ. ಸತ್ಯವನ್ನು ಅರಿಯಲು ಹೊರಗಿನ ಆಚರಣೆಗಳಿಗಿಂತ ಒಳಗಿನ ಅರಿವು ಮುಖ್ಯ. ಅಷ್ಟಾವಕ್ರನ ಜೀವನವೇ ಒಂದು ಸಂದೇಶ. ದೇಹದ ಅಸಮರ್ಪಕತೆ ಮನುಷ್ಯನ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಸಮಾಜದಲ್ಲಿ ಹೊರಗಿನ ರೂಪಕ್ಕೆ ಮಹತ್ವ ಕೊಡುವ ಮನೋಭಾವವನ್ನು ಅವನು ಪ್ರಶ್ನಿಸುತ್ತಾನೆ. ಇದು ಕೂಡ ಅಷ್ಟಾವಕ್ರನ ಸಂದೇಶ ಬಹಳ ಪ್ರಸ್ತುತವಾಗಿದೆ. ಸ್ವಯಂ ಸ್ವೀಕಾರ, ಆತ್ಮವಿಶ್ವಾಸ, ಒಳಗಿನ ಶಾಂತಿ, ಮಾನಸಿಕ ಸ್ವಾತಂತ್ರ್ಯ. ಅಷ್ಟಾವಕ್ರನ ಅದ್ವೈತ ತತ್ವವು ನಂತರ ಅನೇಕ ಸಂತರು ಮತ್ತು ಜ್ಞಾನಿಗಳ ಮೇಲೆ ಪ್ರಭಾವ ಬೀರಿತು. ಆತ್ಮಜ್ಞಾನ, ಮೌನ ಮತ್ತು ನೇರ ಅನುಭವವೇ ಸತ್ಯಕ್ಕೆ ದಾರಿ ಎಂದು ಅವನು ಹೇಳಿದನು. ಅವನ ತತ್ವದಲ್ಲಿ ಭಯ ಇಲ್ಲ, ಪಾಪ ಪುಣ್ಯದ ಭಯ ಇಲ್ಲ, ಕೇವಲ ಆತ್ಮದ ಸತ್ಯ ಅರಿವು ಮಾತ್ರ ಇದೆ. ದೇಹ ವಕ್ರವಾಗಿರಬಹುದು, ಆದರೆ ಜ್ಞಾನ ನೇರವಾಗಿರಬಹುದು. ಜಗತ್ತು ನಿನ್ನ ರೂಪವನ್ನು ನೋಡಬಹುದು, ಆದರೆ ನಿನ್ನ ಆತ್ಮವನ್ನು ನೀನೇ ಕಾಣಬೇಕು. ಅದೇ ಅಷ್ಟಾವಕ್ರನ ಶಾಶ್ವತ ಸಂದೇಶ.